किसान डेयरी फार्म जामा मस्जिद के पास किला रोड बसोकलन। शादाब प्राइमरी एंड हाई स्कूल, फ्री एडमिशन, फ्री यूनिफॉर्म। लता इलेक्ट्रॉनिक्स, सेल्स एंड सर्विस, सदानंद कॉम्प्लेक्स, बसवा कल्याण। टेंट हाउस, मंडप, डेकोरेटर। पवन कुमार हूं और आप नंबर 1 न्यूज चैनल BK9 न्यूज देख रहे हैं। और अब समाचार विस्तार से। अगले समाचार को जाने से पहले आप सभी को नए साल की बहुत बहुत शुभकामनाएं। हमारी BK9 न्यूज की टीम जानिब से खुश रहें, हमारी खबरें देखते रहें। सभी हमारे BK9 न्यूज़ लाइव मीडिया चैनल HK न्यूज़ लाइव मीडिया 24/7 कर्नाटक, महाराष्ट्र, तेलंगाना में आपका जर्नलिस्ट सूर्यवंशी। अभी हम इस वक्त बीदर जिले के बसवा कल्याण तालुके में आप पहुंचे हैं। बसवा कल्याण तालुके में आप देख सकते हैं यहाँ पर ग्रामीण पुलिस स्टेशन है और उसके सामने आप देख सकते हैं ये रोड की हालत। यहाँ पर गाड़ियाँ और जनता अवाम को चलने के लिए बहुत कठिनाई हो रही है। इसके संदर्भ में सामाजिक कार्यकर्ता श्री धनराज राजोड़े जी आ रहे हैं, देखेंगे उनका अभिप्राय। बने रहिए BK9 न्यूज़, HK न्यूज़, हर कदम हर वक्त आपके साथ। ಸಮಸ್ತ ಬಸವ ಕಲ್ಯಾಣದ ನಗರದ ವ್ಯಾಪ್ತಿಯಲ್ಲಿ ಬರುವ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ಆಶ್ರಯ ಕಾಲನಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಎದುರುಗಡೆ ಏನಪ್ಪ ಅಂದ್ರೆ ಸುಮಾರು ವರ್ಷದಿಂದ ಏನಪ್ಪ ಅಂದ್ರೆ ನಾಲಿ ಚರಂಡಿ ಇಲ್ಲದೆ ರೋಡ್ ಇಲ್ಲದೆ ಏನಪ್ಪ ಅಂದ್ರೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಹೋಗೋವರೆಗೆ ಏನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಇದೆ. ಇದೇನು ಗ್ರಾಮೀಣ ಪೊಲೀಸ್ ಸ್ಟೇಷನ್, ಇದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಏನು ನಗರಸಭೆಗೆ ಸಂಬಂಧಪಟ್ಟಿದ್ದು ಬರ್ತದೋ ಅಥವಾ ಏನು PW ಅಥವಾ ZPಗೆ ಸಂಬಂಧ ಬರ್ತಿದ್ದು, ತಾವೇನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಮಾನ್ಯ ಶಾಸಕರಾದ ಶರಣು ಸಲ್ಗಾರ್ ಅವರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಸಾಹೇಬರೇ ತಾವು ಶೀಘ್ರದಲ್ಲಿ ಏನಪ್ಪ ಅಂದ್ರೆ ನಗರಸಭೆ ಮತ್ತು ZP ಮತ್ತು PW ಮತ್ತು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಕರೆಸಿ ಏನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಮೀಟಿಂಗ್ ಕರೆಸಿ ಏನಪ್ಪ ಅಂದ್ರೆ ಇದು ಕಿಟ್ಟಾದಿಂದ ರೋಡ್ ಬರುವಾಗ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಶಬರಿ ಹೋಟೆಲ್ ತಾನೇಪ್ಪ ಅಂದ್ರೆ ನಾಲಿ ಇಲ್ಲದೆ ರೋಡ್ ಇಲ್ಲದೆ ಏನಪ್ಪ ಅಂದ್ರೆ ಸಾರ್ವಜನಿಕರು ಗ್ರಾಮೀಣ ಪ್ರದೇಶ ಹೋಗೋರಿಗೆ ಏನಪ್ಪ ಅಂದ್ರೆ ಭಾಳ ತೊಂದರೆ ಆಗ್ತದೆ. ತಾವೇನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಅಧಿಕಾರಿಗಳಿಗೆ ಕರೆಸಿ ಏನಪ್ಪ ಅಂದ್ರೆ ಇದು ನಾಲಿ ಮತ್ತು ರೋಡ್ ಏನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಸಾಹೇಬರು ವಿಜಯ್ ಸಿಂಗ್ ಸಾಹೇಬರು ಏನಪ್ಪ ಅಂದ್ರೆ ಕರೆಸಿ ಏನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಇದಕ್ಕೆ ಎಸ್ಟಿಮೇಟ್ ಮಾಡಿ ಏನಪ್ಪ ಅಂದ್ರೆ ಏನು ಮುಖ್ಯಮಂತ್ರಿ ಫಂಡ್ದಾಗ ತರ್ತಿರೋ ಗೊತ್ತಿಲ್ಲ, MLA ಫಂಡ್ದಾಗ ತರ್ತಿರೋ ಗೊತ್ತಿಲ್ಲ, ಮತ್ತೆಲ್ಲ KKDB ಆಡ್ಬೇಕು ಫಂಡ್ದಾಗ ತರ್ತಿರೋ ಗೊತ್ತಿಲ್ಲ. ಆ ಫಂಡ್ದಾಗ ತಂದೇನಪ್ಪ ಅಂದ್ರೆ ಗ್ರಾಮೀಣ ಪೊಲೀಸಿಂದ ಎದುರುಗಡೆ ಏನಪ್ಪ ಅಂದ್ರೆ ರೋಡ ಮತ್ತು ನಾಲಿ ಏನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಮಾಡಬೇಕಾಗಿ ತಮ್ಮಲ್ಲಿಗೆ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಧನರಾಜ್ ಡಿ ರಾಜೋಳೆ, ಸಾಮಾಜಿಕ ಕಾರ್ಯಕರ್ತ, ಬಸವ ಕಲ್ಯಾಣ. ಅವರು ಬಸವ ಕಲ್ಯಾಣ ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖೋಬಾ ಸಾಹೇಬರು ಪ್ರತಿಯೊಂದು ಬಸವ ಕಲ್ಯಾಣ ಅಭಿವೃದ್ಧಿ ಸಲುವಾಗಿ ಧ್ವನಿ ಎತ್ತಾ ಇದ್ದಾರೆ. ಮತ್ತು ಇದು ಏನು ಪರಿಸ್ಥಿತಿ ಇದೆ ನೋಡ್ರಿ, ನನ್ನ ಪ್ರಕಾರ ಏನಪ್ಪ ಅಂದ್ರೆ ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಖೋಬಾ ಅವಧಿಯಲ್ಲಿ ಬಿ ಇದು ಬಜೆಟ್ ಮಂಜೂರಾಗಿರ್ಬೇಕು. ನಾನು ತಿಳಿಪಂಡ ಮಟ್ಟಿಗೆ ಮಾಜಿ ಶಾಸಕರು ಮಲ್ಲಿಕಾರ್ಜುನ್ ಖೋಬಾ ಅವಧಿಯಲ್ಲಿ ಬಿ ಏನಪ್ಪ ಅಂದ್ರೆ ಬಜೆಟ್ ಮಂಜೂರು ಆಗಿರ್ಬೇಕು. ಅವ್ರು ಕೆಲಸ ಮಾಡೋಕೆ ಏನಪ್ಪ ಅಂದ್ರೆ ತಡ ಮಾಡ್ತಿರ್ಬೇಕು. ಅದು ಬಿ ಪರಿಶೀಲನೆ ಮಾಡಿರಲ್ಲ, ಅದು ಪರಿಶೀಲನೆ ಮಾಡಪ್ಪ. ಮಾಜಿ ಶಾಸಕರ ಅನುದಾನದಲ್ಲಿ ಶಾಸಕರ ಅವಧಿಯಲ್ಲಿ ಇದು ಏನಪ್ಪ ಅಂದ್ರೆ ಶಬರಿ ಹೋಟೆಲ್ ಏನಪ್ಪ ಅಂದ್ರೆ ಗ್ರಾಮೀಣ ಪೊಲೀಸ್ ಪೂರ ಏನಪ್ಪ ಅಂದ್ರೆ ಕಿಟ್ಟಕ್ಕೆ ಹೋಗುವ ರೋಡ್ ಏನಪ್ಪ ಅಂದ್ರೆ ಮಾಜಿ ಶಾಸಕರ ಅವಧಿಯಲ್ಲಿ ಆಗಿ ನಿಂತಿರ್ಬೇಕು. ಏನಪ್ಪ ಅಂದ್ರೆ ತಾವು ಪರಿಶೀಲನೆ ಮಾಡಿ ಏನಪ್ಪ ಅಂದ್ರೆ ಇದಕ್ಕೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ರೋಡ್ ಚಾಲನೆ ಮಾಡಿರಿ, ನಾಲಿ ಚಾಲನೆ ಮಾಡಿರಿ. ಇದು ನಿಮ್ಮ ಶರಣು ಸಲ್ಗಾರ್ ಶಾಸಕರು ನಮ್ಮೂರು ನಮ್ಮ ಮನೆ ಮಗ ಅಂತೇಳಿ ಅಂದರು ಎಲೆಕ್ಷನ್ ಮೊದಲ. ಈಗ ಬಟ್ ಯಾರು ಅವ್ರ ಸಹಾಯಕ್ಕೆ ಕೇಳಕ್ಕೆ ಹೋಗೋದು ಅದು ಸರ್ಕಾರ ಚೇಂಜ್ ಆಗಿದೆ, ನಮ್ಮ ಕೈಯಾಗ ಏನು ಬಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಸರ್ಕಾರ ಚೇಂಜ್? ತಾವು ಶಾಸಕರಿದ್ರಿ ಶಾಸಕರಿದ್ದೇನಪ್ಪ ಅಂದ್ರೆ ಅಧಿಕಾರಿಗಳು ಕರೆಸಿ ಏನಪ್ಪ ಅಂದ್ರೆ ಸಭೆ ಮಾಡಿ ಏನಪ್ಪ ಅಂದ್ರೆ ಈ ರೋಡಿಗೆ ಏನಪ್ಪ ರೋಡ್ದಿಂದ ಹಾಲತ್ ಏನದ ರೋಡ ನಾಲಿ ಕರೆದೇನಪ್ಪ ಅಂದ್ರೆ ನೀವು ಏನಪ್ಪ ಅಂದ್ರೆ ಅಧಿಕಾರಿಗಳು ಕರೆಸಿ ಏನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ನಾಲಿ ರೋಡ ಮಾಡಿರಿ. ಈ ವಿಜಯ್ ಸಿಂಗ್ ಸಾಹೇಬರು ಏನಪ್ಪ ಅಂದ್ರೆ ಕರ್ನಾಟಕದಾಗ ಅವ್ರದ್ದೇ ಕಾಂಗ್ರೆಸ್ ಗೌರ್ಮೆಂಟ್ ಅದ.